ಮ್ಯಾಜಿಕ್ ಮಡಕೆ. ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಗೋಪಿ ಎಂಬ ಕಠಿಣ ಪರಿಶ್ರಮಿ ರೈತ ವಾಸಿಸುತ್ತಿದ್ದನು. ಅವನು ಹಗಲಿರುಳು ಶ್ರಮಿಸಿದರೂ ತನ್ನ ಜೀವನವನ್ನು ಪೂರೈಸಲು ಕಷ್ಟಪಡುತ್ತಿದ್ದನು. ಒಂದು ಬಿಸಿಲಿನ ಮಧ್ಯಾಹ್ನ ಗೋಪಿ ತನ್ನ ಹೊಲದಲ್ಲಿ ಅಗೆಯುತ್ತಿದ್ದಾಗ ಕುಡುಗೋಲಿಗೆ ಏನೋ ತಾಗಿದ ಜೋರಾದ ಶಬ್ದ ಕೇಳಿತು. ಕುತೂಹಲದಿಂದ ಅವನು ಆಳವಾಗಿ ಅಗೆದು ನೋಡಿದಾಗ ದೊಡ್ಡದಾದ ಹಳೆಯ ಮಡಕೆಯನ್ನು ಕಂಡನು. ಗೋಪಿ ಮಡಕೆ ಕೇವಲ ಹಳೆಯ ಜಂಕ್ ಎಂದು ಭಾವಿಸಿದನು. ಅವನು ಅದನ್ನು ಪಕ್ಕಕ್ಕೆ ಎಸೆದು ಮರದ ಕೆಳಗೆ ವಿರಾಮ ತೆಗೆದುಕೊಂಡನು. ಆದರೆ ಅವನು ಹಿಂದಿರುಗಿದಾಗ ನೂರಾರು ಸನಿಕೆಗಳಿಂದ ತುಂಬಿದ ಮಡಕೆಯನ್ನು ಕಂಡು ಅವನು ಆಘಾತಕ್ಕೊಳಗಾದನು. ರೋಮಾಂಚನಗೊಂಡ ಗೋಪಿ ಮಡಕೆಯ ಮಾಂತ್ರಿಕತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಒಂದು ಮಾವಿನ ಹಣ್ಣನ್ನು ಒಳಗೆ ಇಟ್ಟಾಗ ಅದು 100 ಮಾವಿನ ಹಣ್ಣಾಗುವುದನ್ನು ಆಶ್ಚರ್ಯದಿಂದ ನೋಡಿದನು. ಮ್ಯಾಜಿಕ್ ಮಡಕೆಯಿಂದ ಗೋಪಿ ಬೇಗನೆ ಶ್ರೀಮಂತನಾದನು. ಅವನು ಅದರಲ್ಲಿ ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳಿಂದ ತುಂಬಿಸಿದನು ಮತ್ತು ಶೀಘ್ರದಲ್ಲೇ ಅವನಿಗೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ಹೊಂದಿದ್ದನು. ಗೋಪಿಯ ಅದೃಷ್ಟದ ಸುದ್ದಿ ಹಳ್ಳಿಯಲ್ಲಿ ಹರಡಿತು ಮತ್ತು ಶೀಘ್ರದಲ್ಲೇ ಅದು ರಾಜನನ್ನು ತಲುಪಿತು. ರಾಜನು ತನಗಾಗಿ ಮ್ಯಾಜಿಕ್ ಮಡಕೆಯನ್ನು ಬಯಸಿದನು, ಅದು ಅವನನ್ನು ಇನ್ನಷ್ಟು ಶಕ್ತಿಯುತನನ್ನಾಗಿ ಮಾಡುತ್ತದೆ ಎಂದು ನಂಬಿದನು. ರಾಜನು ಮಡಕೆಯನ್ನು ಪಡೆದಾಗ ಅವನು ಅದರ ರಹಸ್ಯವನ್ನು ಕಂಡುಹಿಡಿಯಲು ಉತ್ಸುಕನಾಗಿ ಒಳಗೆ ಇಣುಕಿ ನೋಡಿದನು. ಆದರೆ ಅವನ ಉತ್ಸಾಹದಲ್ಲಿ ಅವನು ತನ್ನ ಸಮತೋಲನವನ್ನು ಕಳೆದುಕೊಂಡು ಅದರ ಒಳಗೆ ಬಿದ್ದನು. ಕುಂಡದ ಒಳಗೆ ರಾಜನು ನೂರಾರು ರಾಜರಿಂದ ಸುತ್ತುವರೆದಿರುವುದನ್ನು ಕಂಡುಕೊಂಡನು. ಎಲ್ಲರೂ ನಿಜವಾದ ರಾಜನಾಗಲು ಹೋರಾಡುತ್ತಿದ್ದಾರೆ. ಅವನಿಗೆ ತುಂಬಾ ಗೊಂದಲವೂ ಆಯಿತು. ದುರಾಸೆಯಿಂದ ತೊಂದರೆ ಉಂಟಾಗುತ್ತದೆ ಎಂದು ಗೋಪಿ ಕಲಿತನು. ತಾನು ಸುಖವಾಗಿ ಬಾಳಲು ಈಗ ಇರುವುದು ಸಾಕೆಂದು ತಿಳಿದು ಮಾಯಾ ಪಾತ್ರೆಯನ್ನು ರಾಜನ ಖಜಾನೆಯಲ್ಲಿ ಬಿಡಲು ನಿರ್ಧರಿಸಿ ಹೊರಟನು. ಕಥೆಯ ನೈತಿಕತೆ. ಗೋಪಿ ಇರುವುದರಲ್ಲಿ ತೃಪ್ತಿಪಡುವುದೇ ನಿಜವಾದ ಸಂತೋಷದ ಹಾದಿ ಎಂದು ಎಲ್ಲರಿಗೂ ನೆನಪಿಸಿದನು. Thanks for watching. Please like, share and subscribe for more such videos.